ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಸ್ವಲ್ಪ ಬ್ರೇಕ್ ನಾನು ತಗೊಂಡಿದ್ದೆ. ಬ್ರೇಕ್ ಆದ ನಂತರ ವಾಪಸ್ ರಿಟರ್ನ್ ಆಗ್ತಿದ್ದೀನಿ ಮಾಮ್. ಸೊ ಕ್ರಿಕೆಟಿಂಗ್ ಅಪ್ಡೇಟ್ಸ್ನ ಕೊಡೋಕ್ಕಾಗಿಲ್ಲ, ಕಳೆದ 2-3 ದಿನದಿಂದ ಅಡ್ಜಸ್ಟ್ ಮಾಡ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಸೊ ಅಪ್ಡೇಟ್ಸ್ ವಿಚಾರಕ್ಕೆ ಹೋಗ್ಬಿಡೋಣ. ಇವಾಗ ಪಟಾಪಟ ಅಪ್ಡೇಟ್ಸ್ಗಳು ಬರ್ತಾ ಇರೋದೇನು ಅಂತಂದರೆ, ಫಸ್ಟ್ ಅಪ್ಡೇಟು ಗೊತ್ತಿರೋದನ್ನೇ ಏನಾಗಿದೆ ಅಂತ. ರೀಸೆಂಟಾಗಿ 2-3 ದಿನದಿಂದ ಆಗಿರೋಂಥ ಡೆವಲಪ್ಮೆಂಟು, ಸಾಯಿ ಸುದರ್ಶನ್ ಅವರು ರೂಲ್ಡ್ ಔಟ್ ಆಗಿದ್ದಾರೆ. ಫಸ್ಟ್ ಬುಮ್ರಾನು ಸಬ್ಜೆಕ್ಟ್ ಟು ಫಿಟ್ನೆಸ್ ಇದ್ರು, ಸಾಯಿ ಸುದರ್ಶನ್ ಸಬ್ಜೆಕ್ಟ್ ಟು ಫಿಟ್ನೆಸ್ ಇದ್ರು. ಇಬ್ರು ಕೂಡ ಇವಾಗ ರೂಲ್ಡ್ ಔಟ್ ಆಗಿದ್ದಾರೆ. ಸೊ ಇವ್ರ ಜಾಗದಲ್ಲಿ ರಿಪ್ಲೇಸ್ ಆಗಿ ಬಂದಿರೋರು ಅಂದರೆ ಸರ್ಫ್ರಾಜ್ ಖಾನ್ ಒಂಥರ ಸಿಕ್ಕಾಪಟ್ಟೆ ಫಿಟ್ ಆಗಿ ಕಾಣಿಸ್ತಾ ಇದ್ದಾರೆ ಗುರು. ಒಂಥರ ಅರ್ಧ ಸರ್ಫ್ರಾಜ್ ಖಾನ್ ಇಲ್ಲ ಅಂತಾರ. ಹೌದು, ಮತ್ತೆ ದಪ್ಪ ಆಗಿದ್ರು, ತಿರ್ಗಾ ಮತ್ತೆ ಸಣ್ಣ ಆಗಿದ್ರು, ಆಮೇಲೆ ತಿರ್ಗಾ ಮತ್ತೆ ಗ್ಯಾಪಲ್ಲಿ ದಪ್ಪ ಆಗೋಗ್ಬಿಟ್ಟಿದ್ರು. ಇವಾಗ ಸಿಕ್ಕಾಪಟ್ಟೆ ಸಣ್ಣ ಆಗೋಗ್ಬಿಟ್ಟಿದ್ರೆ ಆ್ಯಂಡ್ ಸುಪ್ರೀಮ್ಲಿ ಫಿಟ್ ಥರ ಕಾಣಿಸ್ತಾ ಇದ್ದಾರೆ. ಸೊ ಈ ಕಂಬ್ಯಾಕ್ ಏನಿದೆ ಇದನ್ನ ಪಾಸಿಟಿವ್ ಆಗಿ ತೊಗೊಂಡು ಏನು ಮಾಡಿರಲಿಲ್ಲ ಹಿಂದೆ ಅದನ್ನ ತೊಗೊಂಡು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ ಅಂತ ಕಾಣಿಸುತ್ತೆ. ಕಾರಣಾಂತರಗಳಿಂದ ಅವರು ಟೀಮಿಂದ ಈಚೆಗಡೆ ಹೋದ್ರು, ಮ್ಯಾಟ್ರನ್ನ ಲೀಕ್ ಮಾಡಿ, ಡ್ರೆಸ್ಸಿಂಗ್ ರೂಮ್ ಮ್ಯಾಟ್ರನ್ನ ಈಚೆಗಡೆ ಲೀಕ್ ಮಾಡಿದ್ರು ಅನ್ನೋ ವಿಚಾರದಲ್ಲಿ. ಸೊ ಅವಕಾಶ ಖಂಡಿತ ಇಲ್ಲಿ ಸಿಕ್ತು ಅಂತಂದರೆ ಗ್ರ್ಯಾಬ್ ಮಾಡ್ಕೊತಾರೆ ಅಂತ ಅನ್ಕೊಂಡಿದ್ದೀನಿ. ಇದೊಂಥರ 2.0 ಅಂತ ಹೇಳಬೇಕು. ಸರ್ಫ್ರಾಜ್ ಖಾನಿಗೆ ಅವಕಾಶ ಮತ್ತೆ ಆ ಥರದ ಫ್ರೆಂಡ್ರು ಮಾಡ್ತು ಅಂತಂದರೆ, ಡ್ರೆಸ್ಸಿಂಗ್ ರೂಮ್ ಮ್ಯಾಟ್ರನ್ನ ಈಚೆಗಡೆ ರಿವೀಲ್ ಮಾಡ್ತು ಅಂತಂದರೆ ಸಿವಿಯರ್ ಆಕ್ಷನ್ ಅಂತೂ ಇದ್ದೇ ಇರುತ್ತೆ. ಅಪ್ಡೇಟ್ ಬಿಟ್ಟು ನಾನು ವಾರ್ಮ್ ಅಪ್ ಮ್ಯಾಚ್ ಬಗ್ಗೆ ಮಾತಾಡೋಕ್ಕೆ ಆಗಿರಲಿಲ್ಲ. ಇಂಡಿಯಾ ವಾರ್ಮ್ ಅಪ್ ಮ್ಯಾಚ್ನ ಸಖತ್ತಾಗಿ ಆಡ್ಬಿಟ್ಟು ಗೆದ್ರು. ಅದರಲ್ಲಿ ಮಿಂಚಿದಾರು ಅಂದರೆ ಬ್ಯಾಟಿಂಗಲ್ಲಿ ನಾಟ್ ಔಟ್ ಆಗಿ ಉಳ್ಕೊಂಡ್ರು. ಫಸ್ಟ್ ಇನ್ನಿಂಗ್ಸಲ್ಲಿ ದೇವದತ್ ಪಡಿಕಲ್ 140+ ಹೊಡೆದ್ಬಿಟ್ಟು ಸಖತ್ ಬ್ಯಾಟಿಂಗ್ ಆಡಿದ್ರು. ಸೊ ಗೊತ್ತಿರೋದನ್ನೇ RCB ಪ್ಲೇಯರ್ಸ್ಗಳೆಲ್ಲ ಕಡೆನೂ ಮಿಂಚ್ತಾ ಇದ್ದಾರೆ. ಬಟ್ ಟೀಮ್ ಇಂಡಿಯಾದಲ್ಲಿ 11 ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ, ಅಂದರೆ ಆದಷ್ಟು ಜಾಸ್ತಿ ಸಿಕ್ಕಿರಲಿಲ್ಲ. ಆ್ಯಂಡ್ ಆಬ್ವಿಯಸ್ಲಿ ದೇವದತ್ ಪಡಿಕಲ್ ಆಡ್ತಿರೋಂಥ ಬ್ರ್ಯಾಂಡ್ ಆಫ್ ಇನ್ನಿಂಗ್ಸ್ನ ನೋಡ್ತು ಅಂತಂದರೆ, ಅದು ಟೆಸ್ಟ್ ಕ್ರಿಕೆಟ್ ಮಾತ್ರ ಅಂತಲ್ಲ, ಅಕ್ರಾಸ್ ಆಲ್ ಫಾರ್ಮೆಟ್ಸ್ ಆಡ್ತಿರೋದು ನೋಡ್ತು ಅಂತಂದರೆ ಎಲ್ಲ ಫಾರ್ಮೆಟ್ನ ಆಡೋಂಥ ಪ್ಲೇಯರ್ ಥರನೇ ಕಾಣಿಸ್ತಾರೆ. DDP T20 ಬ್ಲಾಸ್ಟ್ ಕೊಡ್ತಾ ಇದ್ದಾರೆ RCBಗೆ. ಆ್ಯಂಡ್ ಟೆಸ್ಟಲ್ಲೂ ಕೂಡ ಮಸ್ತಾಗಿ ಆಡ್ತಿದ್ದಾರೆ. ಇನ್ನೇನು ODIಸಲ್ಲೂ ಕೂಡ ಅಂದರೆ 50 ಓವರ್ ಫಾರ್ಮೆಟ್ನು ಕೂಡ ಮಸ್ತಾಗಿ ಆಡಿದ್ರು, ಒಳ್ಳೆ ಹೆಸರು ಇಟ್ಟಿದ್ದಾರೆ. ಸೊ ಫ್ಯೂಚರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಆಲ್ 3 ಫಾರ್ಮೆಟ್ಲಿ ಆಡಬೇಕು DDP ಅಂತ ನಮ್ಮ RCB ಸ್ಟಾರ್ನ. ಅಪ್ಡೇಟ್ ನಂಬರ್ 3, ರೊಚ್ಚಿಗೆದ್ಬಿಟ್ಟಿದ್ದಾರೆ ಆಕಾಶ್ ಚೋಪ್ರಾ ಅವರು ಹಾರ್ದಿಕ್ ಪಾಂಡ್ಯ ರಿಲೇಟೆಡು. ನಾನು ನೋಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ದಿನದಿಂದ, ಏನಲ್ಲ ಒಂದಿನ 2 ದಿನ ನೋಡ್ತಾ ಇಲ್ಲ ನಾನು. ಹಾರ್ದಿಕ್ ಪಾಂಡ್ಯ ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಹಂಗೆ ಬರ್ತಾರೆ, ಹಿಂಗೆ ಬರ್ತಾರೆ, ಅದು ಇದು ಅದು ಅಂತ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾ ಸ್ಪೆಕ್ಯುಲೇಷನ್ಸು ಅವ್ರವ್ರವರೇ ಸ್ಪ್ರೆಡ್ ಮಾಡ್ಕೊಂತಿದ್ದಾರೆ. ಮುಂಬೈ ಇಂಡಿಯನ್ಸ್ ಈ ಥರ ಆಫರ್ ಇಟ್ಟಿದ್ದಾರಂತೆ, KKR ಇಟ್ಟಿರಂತ ಆಫರು, CSK ಇಟ್ಟಿರಂತ ಆಫರು, ಡೆಲ್ಲಿ ಇಟ್ಟಿರಂತೆ, LSG ಅವ್ರು ಇಟ್ಟಿರಂತೆ, ಅವ್ರು ಇಟ್ಟಿರಂತೆ, ಇವ್ರು ಇಟ್ಟಿರಂತೆ, ಇವ್ರು ಅಲ್ಲೋಗ್ಬಿಟ್ಟು ಆ ಥರ ಮಾತಾಡ್ತಾರಂತೆ, ಶಾರುಖ್ ಖಾನ್ ಜೊತೆ ಮಾತಾಡ್ತಾರಂತೆ, ಅವ್ರದೇ ಕಾಂಟ್ಯಾಕ್ಟ್ ಇಟ್ಟಿರಂತೆ, ಇವ್ರದೇ ಕಾಂಟ್ಯಾಕ್ಟ್ ಇಟ್ಟಿರಂತೆ. ಸೊ ಅಫಿಷಿಯಲ್ ಅಪ್ಡೇಟ್ ಎಲ್ಲೂ ಕೂಡ ಬಂದಿಲ್ಲ ಗುರು. ನೀವು ಏನಕ್ಕೆ ಸುಮ್ಮನೆ ಊಹೆ ಮಾಡ್ಕೊತಾ ಇದ್ದೀರಾ? ಸೊ ಹಾರ್ದಿಕ್ ಪಾಂಡ್ಯ ಒಬ್ಬ ಸ್ಟಾರ್ನ ಇಟ್ಕೊಂಡು ನೀವು ನಿಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಎಳಾಡ್ತಾ ಇದ್ದೀರಾ ಅಪ್ಡೇಟ್ಸ್ಗಳನ್ನ ಕೊಟ್ಕೊಂಡು. ಅಂದರೆ ಅವರು ಕೂಡ ಹಾರ್ದಿಕ್ ಪಾಂಡ್ಯ ವಿಚಾರ ಇಟ್ಕೊಂಡು ಮಾತಾಡಿರೋದು. ಹಂಗೆ ನೋಡೋಕ್ರೆ ಅವರು ತಪ್ಪಾರೆ. ಎಲ್ಲರೂ ಜನ ಮಾತಾಡ್ತಾ ಇದಾರಲ್ಲ ಇವಾಗ ಹಾರ್ದಿಕ್ ಪಾಂಡ್ಯ ಅಲ್ಲಿ ಹೋಗ್ತಾರೆ ಅಂತ. ಸೊ ಇವರು ಆ ವಿಚಾರನ ಎತ್ಕೊಂಡು ಮಾತಾಡಿರೋದು. ಯಾರೋ ಬಿಡಿ ಒಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಏನಾಗುತ್ತೆ ಸೀನ್ ಅಂತ. ಇವ್ರು ಹೇಳ್ತಿರೋದು ನೋಡ್ತು ಅಂತಂದ್ರೆ, ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ಬಿಟ್ಟು ಬರೋದೇ ಇಲ್ಲ ಅನ್ನೋ ಥರ ಇವ್ರು ಹೇಳ್ತಾ ಇದ್ದಾರೆ. ಅಂದರೆ ಮುಂಬೈ ಇಂಡಿಯನ್ಸ್ ಬಿಡೋದಿಲ್ಲ, ಇವರು ಬರೋದಿಲ್ಲ ಅನ್ನೋ ಥರ ಇವ್ರು ಹೇಳ್ತಾ ಇರೋದು. ಕಾದ್ ನೋಡೋಣ ಏನಾಗುತ್ತೆ ಅಂತ. ಸೊ ನೆಕ್ಸ್ಟ್ ಅಪ್ಡೇಟ್, ಕಪಿಲ್ ದೇವ್ ಹೇಳಿದರೆ ನೋ ಒನ್ ಕ್ಯಾನ್ ರಿಪ್ಲೇಸ್ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಇನ್ ಇಂಡಿಯನ್ ಟೀಮ್ ಇನ್ ಎನಿ ಫಾರ್ಮ್ಯಾಟ್. ಬೋತ್ ಆಫ್ ದೆಮ್ ಹ್ಯಾವ್ ಮೇಡ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಕ್ರಿಕೆಟ್ ಓವರ್ ದ ಇಯರ್ಸ್ ಆ್ಯಂಡ್ ದೇ ಆರ್ ಅಮಾಂಗ್ ದ ಗ್ರೇಟೆಸ್ಟ್ ಪ್ಲೇಯರ್ಸ್ ಇನ್ ಇಂಡಿಯನ್ ಕ್ರಿಕೆಟ್ ಅಂತ ಹೇಳಿದ್ರೆ. ಸೊ ಯಾರು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅವ್ರ ಸ್ಥಾನನ. ಕೊಹ್ಲಿದಾಗಿರಲಿ, ರೋಹಿತ್ದಾಗಿರಲಿ, ಅಕ್ರಾಸ್ ಆಲ್ 3 ಫಾರ್ಮೆಟ್ಸು ಯಾರು ಕೂಡ ಅವ್ರ ಸ್ಥಾನ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅಷ್ಟೊಂದೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದರೆ ಡೆಕೇಡ್ಸ್, ಆಲ್ಮೋಸ್ಟ್ 2 ಡೆಕೇಡ್ಸು ಅವ್ರ ಕಾಂಟ್ರಿಬ್ಯೂಷನ್ ಇಂಡಿಯನ್ ಟೀಮ್ಗೆ. ಸೊ ಇಂಥ ಪ್ಲೇಯರ್ಗಳು ನೀವು ರಿಪ್ಲೇಸ್ ಮಾಡಬೇಕು ಅಂತಂದರೆ ಆಬ್ವಿಯಸ್ಲಿ ಅವರು 2 ಡೆಕೇಡ್ ಆಡಿರೋಂಥ ಪ್ಲೇಯರ್ ಇರಬೇಕು ಅಲ್ವಾ. ಸುಮ್ಮನೆ ಯಾರೋ ಎಕ್ಸರ್ನಾಗಿ ಆಗೋಗ್ಬಿಟ್ಟು ರಿಪ್ಲೇಸ್ಡ್ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ರಿಪ್ಲೇಸ್ ಮಾಡೋಕ್ಕಾಗಲ್ಲ, ಹೌದು ಕಾಲ ಹೊರಳುತ್ತೆ, ಬಟ್ ರಿಪ್ಲೇಸ್ಮೆಂಟ್ ಅನ್ನೋದಿಲ್ಲ ಇಬ್ರು ಪ್ಲೇಯರ್ಗೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, CSK ಕೋಚಿನ ಯಾರು ಅಂತ ಕನ್ಫರ್ಮ್ ಆಗಿಲ್ಲ. ಸೊ ಇವಾಗ ಬರ್ತಿರೋ ರಿಪೋರ್ಟ್ಸ್ ಏನು ಅಂತಂದರೆ, ಧೋನಿ ಅವ್ರನ್ನ ಮೀಟ್ ಆದಮೇಲೆ ಏನೋ ಕನ್ಫರ್ಮ್ ಮಾಡ್ತಾರಂತೆ. ಇವಾಗ CEO ಆಗಿರ್ಬೋದು ಮತ್ತು ಡೈರೆಕ್ಟರು ಧೋನಿ ಅವ್ರನ್ನ ಮೀಟ್ ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟು ಕನ್ಫರ್ಮ್ ಮಾಡ್ತಾರೆ ಅನ್ನೋ ಥರ ಇವಾಗ ಅಪ್ಡೇಟು ಬರ್ತಾ ಇದೆ. ಗುರು ಏನು ಧೋನಿನ ಫ್ಯಾನ್ಚೈಸ್ ಅಂತ ಹೇಳ್ದಂದರೆ, ಧೋನಿ ಇಲ್ಲೇ CSK ಇಲ್ಲ, CSK ಇಲ್ಲೇ ಧೋನಿ ಇಲ್ಲ ಗುರು. ಸೊ ಧೋನಿ ಹೇಳ್ದಂಗೆ ನಡೆಯೋದು CSK ಅಲ್ಲಿ, ಅದೆಲ್ಲರಿಗೂ ಗೊತ್ತಿರೋ ವಿಚಾರನೇ. ಸೊ ಇಲ್ಲೇನು ಅಂತಂದರೆ, ಬರ್ತಾರೋ ಅಪ್ಡೇಟ್ ಪ್ರಕಾರ ಓವರ್ಸೀಸ್ ಆಗಿರ್ತಾರಂತೆ. ಇವಾಗ ಫ್ಲೆಮಿಂಗ್ಸ್ ಏನು ಬಿಟ್ಟೋದ್ರು, ಸೊ ಅವರು ಓವರ್ಸೀಸ್ ಪ್ಲೇಯರೇ, ಓವರ್ಸೀಸ್ ಕೋಚೇ. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ CSKಗೆ ಮುಂದೆ ಬರುವಂಥ ಕೋಚ್ ಕೂಡ ಓವರ್ಸೀಸ್ ಕೋಚ್ ಆಗಿರ್ತಾರೆ ಅಂತ ಅಪ್ಡೇಟ್ ಇದೆ. ನೋಡುವ ಓವರ್ಸೀಸ್ ಇರ್ತಾರ ಅಥವಾ ಇಂಡಿಯನ್ ಇರ್ತಾರ ಅಂತ. ಅಪ್ಡೇಟ್ ನಂಬರ್ 7, ಬ್ರೆಟ್ಲಿ ಲೆಜೆಂಡರಿ ಬೌಲರು, ಆಸ್ಟ್ರೇಲಿಯನು. ಸೊ ಇವರು ಸ್ವಲ್ಪ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಮಾತನಾಡಿದ್ದಾರೆ ವೈಭವ್ ಸೂರ್ಯವಂಶಿ ಬಗ್ಗೆ. 15 ವರ್ಷದ ಬಾಲಕ ಈ ಥರ ಎಲ್ಲ ಆಡ್ತಾರೆ ಅಂತಂದರೆ ಸಿಕ್ಕಾಪಟ್ಟೆ ರೆಕಾರ್ಡ್ಸ್ಗಳನ್ನ ಮಾಡಬಹುದು ಅನ್ನೋ ಒಂದು ಊಹೆ ಎಲ್ಲರಿಗೂ ಕೂಡ ಇದೆ, ನನಗೂ ಇದೆ. ಏನೇನೋ ಮಾಡ್ತಾರವರು, ಕಲಾಕಾರ ಇದ್ದಾರೆ, ಸಿಕ್ಕಾಪಟ್ಟೆ ಏನೇನೋ ಮಾಡ್ತಾರೆ ಅಂತ ಹೇಳಿದರೆ. ಆ್ಯಂಡ್ ಇನ್ ಕೇಸ್ ಏನಾದ್ರು ಇವರಂದ್ರು ಈ ಟೈಮಲ್ಲಿ ಬೌಲಿಂಗ್ ಮಾಡ್ತಾ ಇದ್ರು ವೈಭವ್ ಸೂರ್ಯವಂಶಿಗೆ ಅಂತಂದರೆ ಅವ್ರು ಯಾವ ಥರ ಬಾಲ್ನ ಆಗ್ತಾ ಇದ್ರು ಅಂತ ಕೂಡ ಹೇಳಿದ್ರೆ. ಸೊ ಅವ್ರು ಏನು ಮಾಡ್ರಂತೆ, ಬುಲ್ಡೆಗೆ ತಲೆಗೆ ಏನು ಮಾಡಿದೆ, ಹೆಲ್ಮೆಟ್ ಬ್ಯಾಟ್ಸಿಗೆ ಅಂತ ಏನು ಮಾಡ್ತಾ ಇದೆ, ಅಲ್ಲಿಗೆ ಆಗ್ತಾ ಇದೆ. ಹೊಡಿಬೋದು 6ನ ವೈಭವ್ ಸೂರ್ಯವಂಶಿ ಹೊಡಿಯೋಕ್ಕಾಗಲ್ಲ ಅಂತಲ್ಲ, ಹೊಡಿಬೋದು, ಬಟ್ ಅಲ್ಲಿ ಕಮ್ ಬ್ಯಾಕ್ ಅನ್ನೋದು
ಬ್ಯಾಂಗ್ 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 ಅಂತ ಪಟ್ ಅಂತ ಬಂದ್ಬಿಟ್ಟು ಅದೇ ಥರ ಆಗ್ತಾ ಇದ್ದೆ ನಾನು. ತಲೆ ಬುಲ್ಡಾಗಿ ಆಗ್ತಾ ಇದ್ದೆ. ಹೊಡಿಗುರು ಡ್ರೆಸ್ ತಗೊಂಡು ಹೊಡಿಗುರು ನೀನು ಅಂತ. ಸೊ ಲೆಜೆಂಡರಿ ಬೌಲರು, ಚಿಕ್ಕ ಹುಡುಗನ ಪ್ರಶಂಸೆ ಮಾಡಿದ್ದಾರೆ. ಆ್ಯಂಡ್ ನನಗೂ 6 ಕೂಡ ಹೊಡಿಬೋದು ಅವರು ಅಂತ ಹೇಳಿದಾರಲ್ಲ. ಸೊ ದೊಡ್ಡತನ. ಅಪ್ಡೇಟ್ ನಂಬರ್ 7, ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡೋದ್ರ ಬಗ್ಗೆ ಮತ್ತೆ ಮಾತಾಡಿದ್ದಾರೆ ಭುವನೇಶ್ವರ್ ಕುಮಾರ್ ಅವರು. ಅಂದರೆ ಅಣ್ಣ ಕರ್ಕೊಳ್ಳೋಣ ಆ ಥರ ಅಲ್ಲ. ಸೊ ಕರೆದ್ರು ಮೇಲೆ ಹೋಗ್ತೀನಿ ನಾನು. ಅಬ್ಸಲ್ಯೂಟ್ಲಿ ಐ ಆಮ್ ರೆಡಿ ಟು ಸರ್ವ್ ಇಂಡಿಯಾ. ಕರಿಬೇಕಷ್ಟೇ ಅವರು. ನಾನೇ ಹೋಗ್ಬಿಟ್ಟೆ ನನಗೆ ಸೆಲೆಕ್ಟ್ ಮಾಡ್ರೋ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಸೆಲೆಕ್ಟ್ ಮಾಡಿ ಅಂತ ಕೇಳ್ಕೊಂಡೇ ಇಲ್ಲ. ಸೊ ಅವ್ರು ನನ್ನ ಯೋಗ್ಯತೆ ಇತ್ತು ಅಂದರೆ ಸೆಲೆಕ್ಟ್ ಮಾಡಿದವ್ರ ಅಬ್ಬಿಯಸ್ಲಿ 100% ಹೋಗ್ತೀನಿ ಅಂತ ಹೇಳಿದರೆ. ಸೊ ನೋಡೋಣ ODIಗೆ ಸೆಲೆಕ್ಟ್ ಆಗ್ತಾರಾ, T20 ಸೆಲೆಕ್ಟ್ ಆಗ್ತಾರಾ ಅಂತ. ಎಲ್ಲಿ ನೋಡ್ತಾರೆ ಒಂದೆರಡಲ್ಲಿ ಸಿಕ್ಕಾಪಟ್ಟೆ ಹುರ್ಕೊಂಡೆಲ್ಲ ಮಾತಾಡ್ತಾರೆ ಬೇರೆಯವರು. ನಾನು ಹೇಳ್ದೆ ನಿಮ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ ಆಲ್ರೆಡಿ 3 ದಿನದ ಹಿಂದೆ. ಯಾರು ಅಂತಲೂ ಕೂಡ ನಿಮಗೆ ಗೊತ್ತು, ಹುರ್ಕೊಂಡು ಮಾತಾಡಿದ್ದವರು. ಸೊ 4 ಓವರ್ ಬೌಲಿಂಗ್ ಹಾಕ್ಬಿಟ್ರು ನಮ್ಮ ಮಾತ್ರಕ್ಕೆ 10 ಓವರಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. 10 ಓವರ್ ಗೇಮೇ ಬೇರೆ, 4 ಓವರ್ ಗೇಮೇ ಬೇರೆ. ಸೊ ಅದರಲ್ಲಿ ಪ್ರೂವ್ ಮಾಡ್ಕೋಬೇಕು ಅವರು ಅಂತ ರೀಸೆಂಟಾಗಿ ಒಬ್ರು ಹೇಳಿದರು. ಸೊ ನೋಡೋಣ ODIಗೆ ಹಾಕೊಂತಾರೋ T20ಗೆ ಹಾಕೊಂತಾರೋ ಅಥವಾ ಹಾಕೊಳ್ಳೋದೇ ಇಲ್ವೋ ಟೀಮ್ ಇಂಡಿಯಾ ಅಂತ. ಅಪ್ಡೇಟ್ ನಂಬರ್ 8, ಅಭಿಷೇಕ್ ಪೊರಾಲು ಡೆಲ್ಲಿ ಕ್ಯಾಪಿಟಲ್ಸ್ನ ಈ ಪ್ಲೇಯರ್ನ ಇವಾಗ ಬಂಧನ ಮಾಡಲಾಗಿದೆ, ಅರೆಸ್ಟ್ ಮಾಡಲಾಗಿದೆ ಅಂತ ಅಪ್ಡೇಟ್ ಬಂದಿದೆ. ಸೊ ನಾನು ನಿಮಗೆ ಅಪ್ಡೇಟ್ನ ಕೊಟ್ಟಿದ್ದೆ ಇದ್ರ ರಿಲೇಟೆಡ್ ಡೆಡಿಕೇಟೆಡ್ ಆಗಿ. ನೋಡ್ರಿ ಹಂಗೆ ಮಾಡ್ಕೊಂಡ್ರು, ಇವ್ರು ನೋಡ್ರಿ ಹಿಂಗೆ ಮಾಡ್ಕೊಂಡ್ರಿ, ಏನು ಗುರು ಇದು ಕತೆ ಅಂತ. ಸೊ ಇಂಟಿಮೇಟ್ಸ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಅದು ಇದು ಎಲ್ಲ ಮಾಡ್ತಾ ಇದ್ದಾರೆ ಅಂತ ಅಲಿಗೇಷನ್ ಎಲ್ಲ ಇತ್ತು ಇವ್ರ ಮೇಲೆ. ಸೊ ಈ ಒಂದು ಚಾರ್ಜಸಲ್ಲಿ ಇವಾಗ ಅರೆಸ್ಟ್ ಕೂಡ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ ಮಗ. ಸೊ ಅದರಿಂದ ನೆಕ್ಸ್ಟ್ ಅಪ್ಕಮಿಂಗ್ ಸೀಸನ್ 2027 ಸೈಕಲ್ ಏನಿದೆ ಖಂಡಿತ ಡೆಲ್ಲಿ ಕ್ಯಾಪಿಟಲ್ಸ್ಗೆಲ್ಲ ಆಡೋದಕ್ಕೆ ಆಗೋದಿಲ್ಲ ಅಭಿಷೇಕ್ ಪೊರಾಲು. ಬರೆದಿಟ್ಕೊಂಬಿಡಿ, ಯಾಕಂದರೆ ಇದು ಸೀರಿಯಸ್ ಆಗಿ ಕಾಣಿಸ್ತಾ ಇದೆ ಸ್ವಲ್ಪ. ಅಪ್ಡೇಟ್ ನಂಬರ್ 9, VVS ಲಕ್ಷ್ಮಣ್ ಅವರು ಸೆಂಟರ್ ಆಫ್ ಎಕ್ಸಲೆನ್ಸ್ ಇಂದ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. 13 ಜನಕ್ಕೆ ಗುರು, ಇಂಡಿಯನ್ ಟೀಮಲ್ಲಿರುವಂಥ 13 ಜನಕ್ಕೆ ಮೇನ್ ಸ್ಕೀಮ್ ಆಫ್ ಥಿಂಗ್ಸ್ 13 ಜನಕ್ಕೆ ಇವಾಗ ಕರೆಂಟ್ಲಿ ಇಂಜುರಿ ನಡೀತಾ ಇರೋದು ಆ್ಯಂಡ್ ರಿಹ್ಯಾಬ್ ಕೂಡ ನಡೀತಾ ಇದೆ BCCI ಅವ್ರ ಕಡೆಯಿಂದ. ಸೊ ಅವ್ರು ಕೊಟ್ಟಿರುವಂಥ ಉತ್ತರ ಏನು ಅಂದರೆ, ವಿ ಯೂಸ್ GPS, ವಾಟ್ ಎವರ್ ದ ಪ್ಲೇಯರ್ಸ್ ಇಸ್ ಡೂಯಿಂಗ್, ವಿ ಹ್ಯಾವ್ ದ ಇನ್ಫಾರ್ಮೇಷನ್. ಏನೇನು ಮಾಡ್ತಾರೆ ಪ್ಲೇಯರ್ಸು, ನಾವು GPS ಟ್ರ್ಯಾಕ್ ಮಾಡ್ತಾ ಇರ್ತೀವಿ ಯಾವಾಗಲೂ ಕೂಡ. ಸೊ ಪ್ಲೇಯರ್ಸ್ ಏನೇನು ಮಾಡಿದ್ರು ಎಲ್ಲನೂ ಕೂಡ ನಮಗೆ ಗೊತ್ತಾಗುತ್ತೆ ಅಂತ. ಆ ರೇಂಜಿಗೆ ಪ್ಲೇಯರ್ಸ್ನ ನಾವು ಇದು ಮಾಡ್ತಾ ಇದ್ದೀವಿ, ನಾವು ನೋಡ್ಕೊತಾ ಇದ್ದೀವಿ ನಾವು. ಬಟ್ ಆದರೂ ಕೂಡ ಇಂಜುರಿ ಆಗ್ತಾ ಇದೆಯಲ್ಲ, ಏನೋ ಟ್ರ್ಯಾಕ್ ಮಾಡ್ತಾರಂತೆ, ಎಲ್ಲ ಗೊತ್ತಾಗುತ್ತೆ, ಮಾಡೋದೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ಹೇಳ್ತಾರೆ ಸೆಂಟರ್ ಆಫ್ ಎಕ್ಸಲೆನ್ಸಲ್ಲಿ ನೀವೆಲ್ಲ ಬೆಡ್ರೂಮ್ ಮ್ಯಾಟ್ರಿಗೆಲ್ಲ ಅನ್ಕೊಂಡ್ಬಿಟ್ಟಿದ್ರೆ, ಸೆಂಟರ್ ಆಫ್ ಎಕ್ಸಲೆನ್ಸಲ್ಲಿ ಏನೇನು ಮಾಡ್ತಿದ್ದಾರೆ, ರಿಯಾಬ್ಗೆಲ್ಲ ಹೋಗ್ತಿರಲ್ಲ ಆ ಟೈಮಲ್ಲಿ ಏನೇನು ಮಾಡಿದ್ರು ಅಂದರೆ ಡೀಟೇಲಾಗಿ ಅವ್ರಿಗೆ ಗೊತ್ತಾಗುತ್ತಂತೆ, ಟ್ರ್ಯಾಕ್ ಮಾಡ್ತಾ ಇರ್ತಾರಂತೆ ಪ್ರತಿಯೊಂದೂ ಮೂಮೆಂಟ್ಸ್ನೆಲ್ಲನೂ ಕೂಡ. ಸೊ ಇಷ್ಟೆಲ್ಲ ಆದ್ರೂ ಕೂಡ ಇಷ್ಟೊಂದು ಇಂಜುರೀಸ್ಗಳು, ಏನು ಇಷ್ಟೊಂದೆಲ್ಲ ಟ್ರ್ಯಾಕ್ ಮಾಡ್ರು ಅಷ್ಟೊಂದು ಇಂಜುರೀಸ್ಗಳು. ಆ್ಯಂಡ್ ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ನ ಇಂಪ್ರೂವೈಸ್ ಮಾಡ್ಕೊಬೇಕು ಅಂತ ಹೊಸ ರೂಲ್ಸ್ಗಳನ್ನ ಬೇರೆ ತೊಗೊಂಬಂದರು. ಸೊ ಆ ಟೆಸ್ಟ್ನ ಇನ್ನೊಂದು ಸ್ವಲ್ಪ ಇಂಪ್ರೂವೈಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಡೆವಲಪ್ ಬೇರೆ ಮಾಡಿದರೆ, 6 ನಿಮಿಷ ಇರೋದನ್ನ 5 ನಿಮಿಷಕ್ಕೆ ರಿಡ್ಯೂಸ್ ಮಾಡಿದರೆ, ಅದು ಯಾವುದೋ ಬ್ರಾಂಕೋ ಟೆಸ್ಟ್ ಯಾವುದೋ ಇದೆಯಲ್ಲ. ಸೊ ಏನೇನೋ ಮಾಡ್ತಾ ಇದ್ದಾರೆ, ನೋಡೋಣ. ಒಟ್ಟಲ್ಲಿ ಇಂಜುರಿ ಕಲ್ತಿದ್ದು ಟೀಮ್ ಇಂಡಿಯಾದಲ್ಲಿ ಸಿಕ್ಕಾಪಟ್ಟಿದೆ. 13 ಇಂಜುರೀಸ್ ಗುರು, ಅಟ್ ಎ ಟೈಮ್ 13 ಇಂಜುರೀಸ್ ನಡೀತಾ ಇದೆ ಇವಾಗ. ಅಪ್ಡೇಟ್ ನಂಬರ್ 10, ವಿರಾಟ್ ಕೊಹ್ಲಿ ಬಗ್ಗೆ VVS ಲಕ್ಷ್ಮಣ್ ಅವರು ಮಾತಾಡಿದ್ದಾರೆ. ವಿರಾಟ್ ಕೊಹ್ಲಿ ಇಸ್ ಎ ಗ್ರೇಟ್ ಪ್ರೊಫೆಷನಲ್. ಕ್ರಿಕೆಟ್ ಅಂತ ಬಂದಾಗ ಈಸ್ ಎ ಗ್ರೇಟ್ ಪ್ರೊಫೆಷನಲ್. ಅದಕ್ಕೋಸ್ಕರ ಅಷ್ಟೊಂದು ಜನ ಅವ್ರನ್ನ ಅಡೋರು ಮಾಡೋದು, ಅಸ್ಪೈರ್ ಮಾಡೋದು, ಇನ್ಸ್ಪಿರೇಷನ್ ತೊಗೊಂಡಿರೋದು, ಆ ಥರ ಆಗಬೇಕು ಅಂತ ಅಂದ್ಕೊಳ್ಳೋದು. ಏನಕ್ಕೆ ಅಂತಂದರೆ ಈಸ್ ಎ ಗ್ರೇಟ್ ಪ್ರೊಫೆಷನಲ್. ಸ್ಪೋರ್ಟ್ ಅಂತ ಬಂದಾಗ, ಈ ಪರ್ಟಿಕ್ಯುಲರ್ ಸ್ಪೋರ್ಟ್ ಅಂತ ಬಂದಾಗ, ಸೊ ಇವ್ರನ್ನ ಒಂಥರ ಆ ಥರ ಕೂಡ ಯಾರು ಕೂಡ ಓದಕ್ಕಾಗಲ್ಲ. ಪ್ರೊಫೆಷನಲಿಸಮ್ ಅಂತ ಬಂದಾಗ, ಕ್ಯಾರೆಕ್ಟರ್ ಅಂತ ಬಂದಾಗ ಒಬ್ಬಿಯಸ್ಲಿ ಅವ್ರವ್ರ ಫ್ಯಾನ್ಸ್ಗಳಂತೂ ಇದ್ದೇ ಇರ್ತಾರೆ, ಒಬ್ಬೊಬ್ಬರಿಗೆ ಬೇರೆಯವ್ರ ಫ್ಯಾನ್ಸ್ಗಳು ಇದ್ದೇ ಇರ್ತಾರೆ. ಬಟ್ ಪ್ರೊಫೆಷನಲಿಸಮ್ ಅಂತ ಬಂದಾಗ, ಒಂದು ಎಥಿಕ್ಸ್ ಅಂತ ಬಂದಾಗ, ಒಂದು ಸ್ಟ್ಯಾಂಡರ್ಡ್ಸ್ ಅಂತ ಬಂದಾಗ, ಎಲ್ಲ ವಿಚಾರವಾಗಿರಲಿ. ಸೊ ವಿರಾಟ್ ಕೊಹ್ಲಿನ ಬೀಟ್ ಮಾಡು. ಇವಾಗೆಲ್ಲ ನನಗೆ ಗೊತ್ತು ಮುಗಿತೀರಾ ಅಂತ, ನಿನ್ನ ಬಕೆಟ್ ಹಿಡಿದು ಸಾಕು ಗುರು ಅಂತ ಇರೋದನ್ನೇ ಹೇಳ್ತಾ ಇರೋದು. ಕೆಲವರಿಗೆ ಇರೋದು ಹೇಳೋದನ್ನ ಉರಿ, ಏನು ಮಾಡೋಣ. ಸೊ ವಿರಾಟ್ ಕೊಹ್ಲಿ ಅಷ್ಟು ಒಂಥರ ಪ್ರೊಫೆಷನಲಿಸಮು ಈ ಕ್ರಿಕೆಟಲ್ಲಿ, ಜೊತೆಗೆ ಒಂಥರ ಫ್ಯಾಂಡಮ್ ಕ್ರಿಯೇಟ್ ಮಾಡಿರೋದಾಗಿರ್ಬೋದು, ಒಂದು ಡಿಸಿಪ್ಲಿನ್ ತಂದಿರೋದಾಗಿರ್ಬೋದು. ಸೊ ಯಾರೂ ಕೂಡ ಮಾಡಿಲ್ಲ ಇಂಡಿಯನ್ ಕ್ರಿಕೆಟಲ್ಲಿ. ನೀವು ನಂಬೋದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಆ್ಯಂಡ್ ನೋಬಡಿ ಕ್ಯಾನ್ ಚೇಂಜ್. ಸೊ ಇದಿಷ್ಟು ಆಗಿತ್ತು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಸ್ವಲ್ಪ ಹಂಗೆ ಹಿಂಗೆ ಆಗ್ತಿದೆ ಈ ವಿಡಿಯೋ, ಯಾಕಂದರೆ ಸ್ವಲ್ಪ ಗ್ಯಾಪ್ ಆಗಿ ಬಂದಿದ್ದರಿಂದ ಅಡ್ಜಸ್ಟ್ ಮಾಡಿಕೊಡಿ.